Hello everyone, welcome to Go Green So Green. ಸೂರ್ಯ ಧನು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶಿಸುವಂತಹ ಈ ಕಾಲವನ್ನು ನಾವು ಮಕರ ಸಂಕ್ರಾಂತಿ ಅಂತ ಕರೀತಾರೆ. ಸೂರ್ಯ ತನ್ನ ದಿಕ್ಕನ್ನು ಬದಲಾಯಿಸ್ತಾ ಅದನ್ನೇ ನಾವು ಸಂಭ್ರಮಿಸ್ತಾ ಸಂಕ್ರಾಂತಿ ಹಬ್ಬ ಹೇಳಿ ಇದನ್ನ ಉತ್ತರಾಯಣ ಪುಣ್ಯಕಾಲಗಳು ಹೇಳ್ತಾ ಇದು ಹೆಣ್ಮಕ್ಳಿಗೆ ಒಂದು ಸಂಭ್ರಮ ಪಡುವಂತಹ ಹಬ್ಬ. ಮನೆ ಮುಂದೆ ರಂಗೋಲಿ ಹಾಕಿ ದೇವ್ರ ಮುಂದೆ ಶೃಂಗಾರ ಮಾಡಿ ಹಾಗೆ ಸಿಹಿ ಪೊಂಗಲನ್ನು ಮಾಡಿ ದೇವರಿಗೆ ನೈವೇದ್ಯ ಮಾಡ್ತಾ ಅದರ ಜೊತೆಗೆ ಎಳ್ಳು, ಬೆಲ್ಲ, ಕಬ್ಬು, ಬಾಳೆಹಣ್ಣು, ಒಗರೆಹಣ್ಣು ಎಲ್ಲವನ್ನು ಇಟ್ಟು ಸಂಭ್ರಮ ಪಡ್ತವೆ. ಹಾಗೆ ಸಂಜೆ ನೆಂಟರಿಷ್ಟು ಮತ್ತು ಸ್ನೇಹಿತರ ಮನೆಗೆ ಹೋಗಿ ಎಳ್ಳು ಬೆಲ್ಲವನ್ನು ಕೊಟ್ಟು ನಾವು ಎಳ್ಳು ಬೆಲ್ಲ ತಿಂದು ಒಳ್ಳೊಳ್ಳೆ ಮಾತಾಡುವ ಹೇಳಿ ಈ ಹಬ್ಬವನ್ನು ತುಂಬಾ ಖುಷಿಯಿಂದ ಆಚರಿಸ್ತವೆ. ಈ ಹಬ್ಬದ ದಿನ ಸಿಹಿ ಪೊಂಗಲನ್ನು ಮಾಡೋದು ಸರ್ವೇ ಸಾಮಾನ್ಯ. ಹಾಗಾಗಿ ಇವತ್ತು ನಾನು ಸಿಹಿ ಪೊಂಗಲ್ ರೆಸಿಪಿಯನ್ನು ಮಾಡೋದು ಹೇಗೆ ತೋರಿಸ್ತೇನೆ. ಬನ್ನಿ ಹಾಗಾದರೆ ಮಾಡೋದು ಹೇಗೆ ನೋಡೋಣ. ಎಲ್ಲರಿಗೂ ಸಹ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮೊದಲಿಗೆ 1 ಕಪ್ ಅಕ್ಕಿ ಮತ್ತು ಅರ್ಧ ಕಪ್ ಹೆಸರುಬೇಳೆನ ಕ್ಲೀನಾಗಿ ತೊಳ್ಕೊಳ್ಳೋ. ಇಲ್ಲಿ 1 ಕಪ್ ಅಕ್ಕಿ 1 ಕಪ್ ಹೆಸರುಬೇಳೆ ಹಾಕೊಳ್ಳೋಕ್ಕೂ ಅಡ್ಡಿಲ್ಲ. ಮತ್ತು ನಾನಿಲ್ಲಿ ಸೋನಾ ಮಸೂರಿ ಅಕ್ಕಿನ ಯೂಸ್ ಮಾಡಿದ್ದೆ. ನಿಂಗೋ ಬೇಕಾದರೆ ಜೀರಾ ರೈಸ್ ಹೇಳಿ ಸಿಕ್ತು, ಸಣ್ಣ ಅಕ್ಕಿ, ಅದ್ರ ಬೇಕಾದರೂ ಯೂಸ್ ಮಾಡೋಲಕ್ಕೆ ಅಡ್ಡಿಲ್ಲ. ಇದ್ರ ಯೂಸ್ ಮಾಡಿದ್ರು ತುಂಬಾ ಲಾಯ್ಕಾಗ್ತು, ಹಾಗೇನಿಲ್ಲ. ಇದಕ್ಕೆ ಒಂದು ತೊಳೆದಾದಮೇಲೆ 3.5 ಲೋಟ ನೀರನ್ನು ಹಾಕಿದ್ದೆ. 3.5 ಲೋಟ ನೀರನ್ನು ಹಾಕಿದ್ರೆ ಚೆಂದಾಗಿ ಬೇಯಿತು. 1.5 ಲೋಟಕ್ಕೆ 3.5 ಲೋಟ ನೀರು. ಆಮೇಲೆ ಬೆಲ್ಲದ ಪಾಕದಲ್ಲೂ ಸಹ ಇದು ಸ್ವಲ್ಪ ಬೇಯಿತು. ಹಾಗಾಗಿ ಇಷ್ಟು ನೀರು ಹಾಕಿದ್ರೆ ಸರಿ ಹದ ಆಗ್ತು. ಈಗ ಕುಕ್ಕರ್ನಲ್ಲಿ 3ರಿಂದ 4 ವಿಸಲ್ ಕೂಗಿಸ್ಕೊಳ್ಳಿ. ಯಾಕೆಂದರೆ ಅಕ್ಕಿ ಮತ್ತು ಹೆಸರುಬೇಳೆ ನುಣ್ಣಗೆ ಬೆಂದರೆ ಅದು ಎಲ್ಲ ಮಿಕ್ಸಾಗಿ ರುಚಿ ಹಪ್ಪದು. 3ರಿಂದ 4 ವಿಸಲ್ ಕೂಗಿಸಿ. ಈಗ ಕುಕ್ಕರ್ ಆಯ್ದು ಆಫ್ ಮಾಡಿ ಒಂದು ಬಾಣಲೆಯಲ್ಲಿ 2 ದೊಡ್ಡ ಸೌಟಲ್ಲಿ ತುಪ್ಪನ ಹಾಕಿ ಆ ತುಪ್ಪಕ್ಕೆ ಗೋಡಂಬಿ, ನಿಂಗೋಕೆ ಎಷ್ಟು ಬೇಕೋ ಅಷ್ಟು ಗೋಡಂಬಿ ಹಾಕೊಳ್ಳಡ್ಡಿಲೆ. ಗೋಡಂಬಿ ಸ್ವಲ್ಪ ಬೆಂದ ನಂತರ ದ್ರಾಕ್ಷಿನ ಹಾಕಿ. ಮೊದಲೇ ಗೋಡಂಬಿ ದ್ರಾಕ್ಷಿ 2 ಹಾಕಿದ್ರೆ ದ್ರಾಕ್ಷಿ ಒಂದು ಸ್ವಲ್ಪ ಕತ್ತೋದಂಗೆ ಆಗ್ತು. ಈಗ ಗೋಡಂಬಿ ಮತ್ತು ದ್ರಾಕ್ಷಿನ ಒಂದು ಬೌಲಲ್ಲಿ ತೆಗೆದಿಟ್ಕೊಬಿಡಿ. ಈಗ ಇದೇ ಬಾಣಲೆಯಲ್ಲಿ ಬೆಲ್ಲನ ಹಾಕಿ ಕರಗಿಸೋ. ನಾನಿಲ್ಲಿ ಆರ್ಗ್ಯಾನಿಕ್ ಬೆಲ್ಲ ತಗೊಂಡೆ, ಹಾಗಾಗಿ ಬೆಲ್ಲನ ಮತ್ತು ಸೋಸು ಕೆಲಸಿಲ್ಲ, ಕಸ ಕಡ್ಡಿ ಎಂಥದ್ದು ಇಲ್ಲೇ. ನಾನಿಲ್ಲಿ 2.5 ಲೋಟ ಬೆಲ್ಲ ಹಾಕಿದ್ದೆ. 1 ಸೌಟ್ನಷ್ಟು ಸಕ್ಕರೆನ ಯೂಸ್ ಮಾಡಿದ್ದೆ. ಯಾವುದೇ ಬೆಲ್ಲದ ಐಟಮಿಗೆ ಒಂದು ಸ್ವಲ್ಪ ಸಕ್ಕರೆ ಹಾಕಿದ್ರೆ ಅದ್ರ ರುಚಿ ತುಂಬಾ ಹೆಚ್ಚಾಗಿ. ನೀವು ಯಾವ ಬೆಲ್ಲ ತಗತ್ರಿ ಹೇಳೋದ್ರ ಮೇಲೆ ಪೊಂಗಲ್ ಕಲರು ಅವಲಂಬಿಸ್ಕೊಂಡಿರ್ತು. ಕೆಲವೊಂದು ಬೆಲ್ಲ ಲೈಟಾಗಿದ್ದರೆ ಪೊಂಗಲ್ ಕಲರು ಸಹ ಲೈಟಾಗೇ ಬತ್ತು. ಬೆಲ್ಲದ ಮೇಲೆ ಅದ್ರ ಕಲರು ಅವಲಂಬಿತ ಆಗಿರ್ತು. ಬೆಲ್ಲ ಏನು ಚಲೋ ಇದ್ರೆ ಆಯ್ತು ಅಷ್ಟೇ ಕ್ಲೀನಾಗಿ. ನೋಡಿ, ಬೆಲ್ಲ ಪೂರ್ತಿ ಕರಗಿದ್ದು. ಅದಕ್ಕೆ 1 ದೊಡ್ಡ ಕಪ್ಪಲ್ಲಿ 1 ಕಪ್ ಕಾಯಿ ತುರಿನ ಹಾಕಿದ್ದೆ. ಕಾಯಿ ತುರಿ ಇಷ್ಟ ಹಾಕಿದ್ರೆ ಸಾಕಾಗ್ತು. ಬೇಕಾದರೆ ಕೊಬ್ಬರಿನೂ ಸಹ ಹಾಕೊಳ್ಳಡ್ಡಿಲೆ. ನೋಡಿ, ಈಗ ಪಾಕ್ ಬಂದ ಮೇಲೆ ಈ ಅನ್ನ ಮತ್ತು ಹೆಸರುಬೇಳೆ ಬೇಯಿಸಿಟ್ಕೊಂಡದ್ದನ್ನು ಹಾಕೋ. ಪಾಕ್ ಬರಲೇಬೇಕು. ಕೆಲವರೆಲ್ಲ ಬೆಲ್ಲ ಪಾಕ ಬರ್ಸಿದ ಮೇಲೆ ಅದಷ್ಟು ರುಚಿ ಆಗ್ತಿಲ್ಲ, ಮತ್ತು ಸ್ವಲ್ಪ ದಿನ ಇಟ್ಕೊಂಡು ತಿನ್ಲಕ್ಕು ಈ ಪಾಕ ಬರ್ಸಿದ್ರೆ. ನೋಡಿ, ಈಗೆಲ್ಲ ಹಾಕಿ ಮಿಕ್ಸ್ ಮಾಡಾಯ್ದು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕೋ. ಯಾವುದೇ ಸಿಹಿ ಐಟಮ್ ಮಾಡಿದ್ರೂ ಕೂಡ ಒಂದು ಸ್ವಲ್ಪ ಉಪ್ಪು ಹಾಕಿದ್ರೆ ಅದರ ಟೇಸ್ಟು ಇನ್ಕ್ರೀಸ್ ಆಗುತ್ತೆ. ಈ ರೆಸಿಪಿಗೆ ತುಪ್ಪ ಜಾಸ್ತಿ ಬೇಕಾಗ್ತು. ಇಲ್ಲಿ ಶುದ್ಧವಾದ ಆಕಳ ತುಪ್ಪನೇ ನಾನು ಹಾಕೋದು. 4 ಸೌಟು ತುಪ್ಪನ ಹಾಕ್ತಾಯಿದ್ದೆ. ಮತ್ತು ನಾನು ಬೆಲ್ಲ ಕರಗ್ಸೋಕ್ಕಾದ್ರೂ ಕೂಡ 1 ಸೌಟು ತುಪ್ಪನ ಹಾಕಿದ್ದೆ. ತುಪ್ಪನೂ ಸಹ ನಿಂಗಳ ಚಾಯ್ಸು, ಇದರ ಹೆಚ್ಚು ಕಮ್ಮಿ ಅಥವಾ ಮಾಡ್ಕೊಳ್ಳಕ್ಕು. ಬಟ್ ಇಷ್ಟು ಹಾಕಿದ್ರೆ ಹದ ಆಗ್ತು, ಸ್ವೀಟಿಗೆ ತುಂಬಾ ರುಚಿ ಆಗ್ತು. ನೋಡಿ, ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋ. ಈ ತುಪ್ಪೆಲ್ಲವ ಪೊಂಗಲ್ಲು ಹೀರ್ಕೊಳ್ಳೋ ಅಲ್ಲರ ಮಟ್ಟಿಗೆ ಮಾಡ್ತಾ ಹೋಗೋ. ನೋಡಿ, ಸರಿ ಹದ ಬಂದು, ಇಷ್ಟು ಹದ ಬಂದರೆ ಸಾಕು. ಇದು ಸಂಜೆ ತನಕನೂ ಒಂದು ಸ್ವಲ್ಪ ಕೂಡ ಗಟ್ಟಿ ಆಗ್ತಿಲ್ಲ, ಇದೇ ಥರ ಇರ್ತು. ಈಗ ಗೋಡಂಬಿ ಮತ್ತು ದ್ರಾಕ್ಷಿನ ಫ್ರೈ ಮಾಡಿಟ್ಕೊಂಡಿದ್ವಲ್ಲಿ ಮೊದಲೇ, ಅದನ್ನು ಹಾಕೋ. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋ.
ಈಗ ಲಾಸ್ಟಲ್ಲಿ ನಂಗೆ ಜಾಯಿಕಾಯಿ ಕರ್ಪೂರ ಪಚ್ಕರ್ಪೂರ ಹೇಳ್ತೀವಲ್ಲಿ ಅದು ಏಲಕ್ಕಿ. ಇದರಲ್ಲಿ ಜಾಯಿಕಾಯಿ ಮತ್ತು ಏಲಕ್ಕಿ ಮಿಕ್ಸ್ ಮಾಡು ಹಾಕ್ಲಕ್ಕು, ಇಲ್ಲ ಅಂದರೆ ಪಚ್ಕರ್ಪೂರ ಮತ್ತು ಏಲಕ್ಕಿನ ಮಿಕ್ಸ್ ಮಾಡಿ ಹಾಕಿದ್ರೆ ದೇವಸ್ಥಾನ ಶೈಲಿಯ ಪೊಂಗಲ್ ಆಗ್ತು. ಅದು ಸಹ ತುಂಬ ರುಚಿಯಾಗಿರ್ತು. ನಿಗೋಕೆ ಯಾವ ಫ್ಲೇವರ್ ಇಷ್ಟನೋ ಆ ಫ್ಲೇವರ್ ಹಾಕೊಳ್ಳಿ. ನಾನಿಲ್ಲಿ ಜಾಕಾಯಿ ಮತ್ತು ಏಲಕ್ಕಿನ ಪೌಡ್ರ್ ಮಾಡಿ ಹಾಕಿದ್ದೆ ಸಕ್ಕರೆ ಜೊತೆ. ನಿಗೋಕೆ ಯಾವ ಫ್ಲೇವರ್ ಇಷ್ಟನೋ ಅದನ್ನು ಹಾಕಿ. ಯಾವುದೇ ಹಾಕಿದ್ರೂ ಕೂಡ ತುಂಬಾ ರುಚಿಯಾಗಿರ್ತು. ಸಣ್ಣ ಕಲ್ಲುಪ್ಪನಷ್ಟೇ ಪಚ್ಕರ್ಪೂರನ ಹಾಕೋ, ಆದರೆ ಚಿಟಿಕೆ ಮಾತ್ರ ಹಾಕೋ, ಜಾಸ್ತಿ ಹಾಕಿದ್ರೆ ಅದರದ್ದೇ ಸ್ಮೆಲ್ ಆಗೋಗ್ತು. ನೋಡಿ, ನಿಗೋಕೆ ಎಲ್ಲರಿಗೂ ಸಹ ನನ್ನ ಈ ವಿಡಿಯೋ ಇಷ್ಟ ಆಗ್ತೋಳು ಅನ್ಕತ್ತೆ. ನೀವುಗಳು ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬೆಲ್ ಐಕನನ್ನು ಒತ್ತಿ. ಹಾಗೆ ಮಾಡೋದ್ರಿಂದ ನಾನು ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ನು ಸಹ ನಿಮಗೆ ಬಂತು. ನನ್ನ ಇನ್ನೊಂದು ವಿಡಿಯೋದೊಂದಿಗೆ ಬತ್ತೆ. ಅಲ್ಲಿ ತನಕನೂ ಬಾಯ್. ಥ್ಯಾಂಕ್ ಯು. ಮತ್ತೊಮ್ಮೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು.